ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ದೇವೇಗೌಡರ ಮನೆಯಲ್ಲಿ ಸೂತಕದ ಛಾಯೆ ಬಂದ್ಬಿಟ್ಟಿದೆ ಅಂತಕ್ಕಂಥದ್ದನ್ನು. ಸೂತಕದ ಛಾಯೆ ಅಂತಕ್ಕಂಥದ್ದು ಆ ಮನೆಗಳಲ್ಲಿ ಸಾವಾದ ಸಂದರ್ಭದಲ್ಲಿ ಸನ್ಮಾನ್ಯ ಚೆಲುವರಾಯ ಸ್ವಾಮಿಯವರು ಯಾರ ಸಾವನ್ನ ಬಯಸ್ತಾ ಇದ್ದಾರೆ ಅದನ್ನು ಅವರು ಸ್ಪಷ್ಟವಾಗಿ ಹೇಳಬೇಕು. ಸೂತಕದ ಛಾಯೆ ಏನಕ್ಕೆ ಬಂತು? ನಿಮ್ಮ ಪಕ್ಷದಲ್ಲಿ ನೀವು ಯಾರು ಅಧಿಕಾರ ಕೊಟ್ಕೊಳ್ಳಿ, ಇನ್ನೊಂದು 2 ವರ್ಷ ಅಧಿಕಾರ ಇದೆ, 1.5 ವರ್ಷ 2 ವರ್ಷ ನೀವು ಏನಾದರೂ ಮಾಡ್ಕೊಳ್ಳಿ, ನಾವು ಸಂತೋಷ. ನಾವು ವಿರೋಧ ಪಕ್ಷದ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಸೂತಕದ ಛಾಯೆ ಏನಕ್ಕೆ ಬಂತು? ಇದು ನಾನು ಅವರ ವಿರೋಧಿ ಅಭ್ಯರ್ಥಿಯಾಗಿ ಪ್ರಶ್ನೆ ಮಾಡ್ತಾರೆ. ನನಗೂ ಅವರು ಶಾಸಕರು, ನನಗೂ ಅವರು ಮಂತ್ರಿ ಆಗಿದ್ದವರು. ನಾನು ಸೋತ ತಕ್ಷಣ ಅವ್ರು ನನ್ನ ಶಾಸಕರು ಅಲ್ಲ ಅಂತ ಹೇಳೋಕ್ಕೆ ಚೆಲುವರಾಯ ಸ್ವಾಮಿಯವರೇ ನನಗೆ ಇವತ್ತು ಶಾಸಕರು. ಆದರೆ ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗ್ತಾ ಇದೆ. ಒಂದು ಕಡೆ ಅವರ ಪಕ್ಷದ ಕಾರ್ಯಕರ್ತರಿಗೆ ಕಪಾಳ ಮೋಕ್ಷಕ್ಕೆ ಮಾಡಿದ್ರೂ ಇನ್ನೂ ಬುದ್ಧಿ ಬಂದಿಲ್ಲ ಅಂದರೆ ನಾವು ಯಾವ ರೀತಿ ಇವರಿಗೆ ಬುದ್ಧಿ ಹೇಳ್ತಕ್ಕಂಥದ್ದು? ಯಾರು ಸಾವನ್ನ ಬಯಸಿದಿರಿ ತಾವು? ಯಾರನ್ನ ಮೆಚ್ಚಕ್ಕೋಸ್ಕರ ಹೋಗ್ತಾ ಇದ್ದೀರಿ? ದೇವೇಗೌಡ ಇತಿಹಾಸ ಇಲ್ಲಿದ್ದೇ ನನಗೆ ಭಾಳ ಗೊತ್ತು ಅಂತ ಏನ್ರಿ ಗೊತ್ತು ನಿಮಗೆ? ಎಸ್.ಎಂ. ಕೃಷ್ಣರವರು ಒಂದು ಕಾಲದಲ್ಲಿ ಮುಗಿದೇ ಹೋದರು ರಾಜಕೀಯವಾಗಿ ಅಂತಕ್ಕಂಥ ಸಂದರ್ಭದಲ್ಲಿ ಜೀವ ಕೊಟ್ಟವ್ರು ಯಾರು? ಅವ್ರನ್ನ ಕರ್ಕೊಂಬಂದು ರಾಜ್ಯಸಭಾ ಮೆಂಬರ್ ಮಾಡಿ ತದನಂತರ ಅವ್ರು ಮುಖ್ಯಮಂತ್ರಿ ಆಗೋವರೆಗೂ ಸಹಕಾರ ಕೊಟ್ಟವ್ರು ಯಾರು? ಇದೇ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಪಕ್ಷಾತೀತವಾಗಿ ಸಹಕಾರ ಕೊಟ್ಟಂಥವ್ರು ಯಾರು? ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಬಿಟ್ರೆ ದೇವೇಗೌಡರು ಹೊಟ್ಟೆ ಹೊರಿತು. ಏನು ಪ್ಲ್ಯಾನ್ ಮಾಡಿದರು ದೇವೇಗೌಡರು? ನಾವಿವತ್ತು BJP ಜೊತೆ NDAನಲ್ಲಿ ನಾವು ಅವ್ರ ಜೊತೆಯಲ್ಲಿದ್ದೇವೆ. ಕಾಂಗ್ರೆಸ್ನವ್ರಿಗೆ ಏನು ಪ್ಲ್ಯಾನ್ ಮಾಡೋಕ್ಕಾಗ್ತದೆ? ನಾವು ಏನು ಹೇಳ್ತಾರೆ, ಅವ್ರ ಪ್ಲ್ಯಾನ್ ಫೇಲ್ಯೂರ್ ಆಗ್ಬಿಡ್ತು, ಅದಾವು ಏನು ಪ್ಲ್ಯಾನ್ ಮಾಡಿದ್ರು? ನಮಗೆ ಕಾಂಗ್ರೆಸ್ ಪಕ್ಷದಿಂದ ಯಾರೇ ಮುಖ್ಯಮಂತ್ರಿ ಆದರೂ ಸಹ ನಮ್ಮ ವಿರೋಧಿನೇ, ನಮ್ಮ ಪಕ್ಷಕ್ಕೆ ವಿರೋಧ. ನಾವು ವಿರೋಧ ಪಕ್ಷಕ್ಕೆ ವಿರೋಧ ಮಾಡ್ತಾ ಇರ್ತೀವಿ. ಅವ್ರು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನ ಹೊಗಳ್ತೀವಿ, ಮಾಡ್ತಕ್ಕಂಥ ಕೆಟ್ಟ ಕೆಲಸಗಳನ್ನ ತಗೊಳ್ತೀವಿ. ಆದರೆ ಈ ರೀತಿ ಒಬ್ಬ ಅಪ್ರತಿಮ ಹೋರಾಟಗಾರ, ಈ ನಾಡು ಕಂಡಂಥ ಶ್ರೇಷ್ಠ ಆಡಳಿತಗಾರ, ಕನ್ನಡ ನಾಡಿನಲ್ಲಿ ಇವತ್ತು ಯಾರಾದರೂ ಪ್ರೈಮ್ ಮಿನಿಸ್ಟರ್ ಆದರೆ ಒಬ್ಬರೇ ದೇವೇಗೌಡರು. ಅಂಥವ್ರನ್ನ ಇವತ್ತು ಸಹ ಇಳಿ ವಯಸ್ಸಿನಲ್ಲಿ ನೀವು ಡೆಲ್ಲಿ ಬಿಟ್ಟು ಹೋಗಬಾರ್ದು, ನೀವು ಇರಬೇಕು, ನಿಮ್ಮ ಮಾರ್ಗದರ್ಶನ ಬೇಕು ಅಂತಕ್ಕಂಥದ್ದು ಆಡಳಿತ ಪಕ್ಷದವರು ಕೇಳ್ಕೊಳ್ತಾ ಇರ್ತಕ್ಕಂಥ ಸಂದರ್ಭ ನೀವು ಅವ್ರ ಮನೆ ಸಾವಿನ ಸೂತಕದ ಮನೆ ಆಗಿದೆ ಅಂತ ಹೇಳ್ತಿರಲ್ಲ. ಏನಿದೆ ಇವ್ರಿಗೇನಾರು ಇದೆಯಾ? ಎಲ್ಲಿ ಕೇಳಕ್ಕೆ ಹೋಗಿದ್ರೆ ಎಲ್ಲೋಗಿದ್ರು ಮಾಯಾಮಂತ್ರ ಮಾಡಿಸೋದಕ್ಕೆ? ಇವ್ರಿಗೇನಾರು ಮುನ್ಸೂಚನೆ ಇದೆಯಾ? ಏನಾಗಿದೆ? ಇದನ್ನು ಹೇಳಬೇಕಾಗಿದೆ. ಇದನ್ನು ಬಹಳ ಖಂಡತುಂಡವಾಗಿ ಖಂಡಿಸ್ತೀವಿ. ಆತನ ಹೇಳಿಕೆಯನ್ನು ಇನ್ನು ಮುಂದೆ ಇದೇ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಟ್ಟರೆ ಅದನ್ನ ಪರಿಸ್ಥಿತಿನ ಎದುರಿಸ್ಬೇಕಾಗ್ತಕ್ಕಂಥ ಕಾನ್ಸಿಕ್ವೆನ್ಸಸ್ ಎದುರಿಸ್ಬೇಕಾಗ್ತದೆ. ಆತ ಭಾಳ ತಪ್ಪು ಮಾಡ್ತಾ ಇದ್ದಾರೆ. ಅದೇನು ಅಧಿಕಾರದ ಮದನೋ ಹಣದ ಮದನೋ ಇಲ್ಲ ದುರಾಂಕಾರನೋ ಯಾವುದೂ ಅರ್ಥ ಆಗ್ತಾ ಇಲ್ಲ. ಬುದ್ಧಿ ಕಲ್ತ್ಕೋಬೇಕಾಗಿತ್ತು ಇಷ್ಟೊತ್ತಿಗೆ. ಇನ್ನೂ ಕಲ್ತಿಲ್ಲ ಅಂದರೆ ಏನು ಅರ್ಥ? ಇವರೇನು ಶಾಶ್ವತವಾಗಿ ಅಧಿಕಾರದಲ್ಲಿ ಕೂತಿರ್ತಾರೆ ಅಂದ್ಕೊಂಡವರ? ಬರಲಿ, ಜನತೆ ತೋರಿಸ್ತಾರೆ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಅಂತಕ್ಕಂಥದ್ದನ್ನ ತೋರಿಸ್ತಾರೆ. ಬರಲಿ, ಚುನಾವಣೆ ಬರಲಿ. ಇವ್ರದ್ದೇನು, ಇವ್ರ ಯೋಗ್ಯತೆ ಏನು, ನಮ್ಮ ಯೋಗ್ಯತೆ ಏನು, ಎಲ್ಲ ಯೋಗ್ಯತೆಗಳನ್ನು ತೆಗೆದಿರ್ತಾರೆ. ಆದರೆ ಈ ದೇಶ ಕಂಡಂಥ ಒಬ್ಬ ಅದ್ಭುತ ವ್ಯಕ್ತಿಯ ಕುಟುಂಬದ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ನಾನೆಲ್ಲ ದೊಡ್ಡ ಮನುಷ್ಯ ಆಗ್ತೀನಿ ಅಂತಕ್ಕಂಥದ್ದು, ಅವ್ರನ್ನ ಹೆಸರಿನಲ್ಲಿ ಮಾತಾಡಿ ನಾನು ಲೀಡರ್ ಆಗೋಗ್ತೀನಿ ಅಂತಕ್ಕಂಥದ್ದು ಇವರ ಭ್ರಮೆ. ಆ ಭ್ರಮೆ ಬಹಳ ದಿವಸ ಉಳಿಯೋದಿಲ್ಲ, ಭಾಳ ಹತ್ತುದರಲ್ಲಿ ಹೋಗ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾನು ಆ ಹೇಳಿಕೆಯನ್ನು ಭಾಳ ಖಂಡಿತವಾಗಿ ಖಂಡತುಂಡವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ಯಾವ ರೀತಿ ದ್ವೇಷವನ್ನು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ರೀತಿ ಅವರು ಎಲ್ಲನ ಹಿಡಿತಕ್ಕೆ ತಗೊಂಡು ಕಂಟ್ರೋಲ್ ಮಾಡಿ ಜನಗಳಿಗೆ ಯಾವ್ಯಾವ ರೀತಿ ಹೆಂಗೆ ತೊಂದರೆ ಕೊಡ್ಬೋದು ಅಂತಕ್ಕಂಥ ನಿಮ್ಮೊಂದು ಉದಾಹರಣೆ ಹೇಳ್ತೀನಿ. ಬೆಳ್ಳೂರು ಪೊಲೀಸ್ ಲಿಮಿಟಲ್ಲಿ ಇತ್ತೀಚೆಗೆ ಈ ಸ್ಪಿಟ್ ಆಡೋರನ್ನ, ಕ್ರಿಕೆಟ್ ಆಡೋರನ್ನ ಅವ್ರನ್ನೆಲ್ಲ ರೈಡ್ ಮಾಡಿದ್ದಾರೆ. ಅಲ್ಲಿ ಪೊಲೀಸ್ನವರೇ ಮಾಡಿದ್ದಾರೆ. ಅದರಲ್ಲಿ ಇವರ ಕಡೆಯವರ ಮೇಲೆ ರೈಡ್ ಮಾಡೋರ ಕಾರಣಕ್ಕೆ ಇಬ್ಬರು ಪೊಲೀಸ್ನವ್ರನ್ನ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ. ಮಾಡಿಸ್ತೀವಿ, ಸಂತೋಷ. ಆ ಪೊಲೀಸ್ನವ್ರು ಹೋಗಿ ಏನೋ ಕೈ ಮುಗಿದು, ಸ್ವಾಮಿ
ನಾವೆಲ್ಲ ಮಕ್ಕಳು ಮರಿಗಳು ಇಲ್ಲೆಲ್ಲ ಇದ್ದಾವೆ, ಅವ್ರನ್ನ ನಾವು ಈಗ ಈ ಹಂತದಲ್ಲಿ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ತೊಂದರೆ ಆಗ್ತದೆ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂದರೆ, ಯಾರು ರೈಡ್ ಮಾಡಿ ಸಿಗಾಕೊಂಡಿದ್ದ ಅವನ ಹತ್ರ ಕೈ ಕಟ್ಕೊಂಡು ಕ್ಷಮೆ ಕೇಳ್ಬಿಟ್ಟು ಅವನ ಕೈಯಿಂದ ಫೋನ್ ಮಾಡಿಸೋ, ನಿನಗೆ ಇಲ್ಲೆಲ್ಲಾದ್ರೂ ಇಲ್ಲೇ ಹತ್ರದಲ್ಲಿ ಹಾಕ್ಸ್ಕೊಡ್ತೀನಿ ಅಂತಕ್ಕಂಥದ್ದು. ಅದೇ ರೀತಿ ಒಬ್ಬ ಹೆಣ್ಮಗಳು ದಲಿತ ಜನಾಂಗದ ಸೇರಿದವಳು, ಅವಳು ಆಕೆದು ಕೊಪ್ಪ ಕೌಡ್ಲೆ, ಅವಳು ನಮ್ಮಲ್ಲಿ ಹೆಡ್ ಕಾನ್ಸ್ಟೇಬಲ್ ಪಿ ಸಿನೂ ಆಗಿದ್ದಾರೆ. ನಾನು ಅವ್ರ ಮಗನ ಮದುವೆಗೆ ಹೋಗ್ಬಿಟ್ಟಿದ್ದೀನಿ ಅಂತ ನನ್ನ ಹೆಂಡತಿ ಅವ್ರ ಮೊಮ್ಮಗ ನಾಮಕರಣಕ್ಕೆ ಯಾವತ್ತೂ ಹೋಗಿದ್ದಾರೆ, ಹಳೆ ಫೋಟೋಗಳನ್ನ ಹಿಡ್ಕೊಂಡು ಇವರಿಬ್ಬರು ಸುರೇಶ್ ಗೌಡನ ಕಡೆಯವ್ರನ್ನ ಮೊದಲು ಇಲ್ಲಿಂದ ಆಚೆ ಹಾಕಿರಿ ಅಂದರೆ ಇದು ಯಾವ ರಾಜಕಾರಣ ಸ್ವಾಮಿ? ಇದು ನಮ್ಗೆ ಅರ್ಥನೇ ಆಗ್ತಾಯಿಲ್ಲ. ಆಗಲಿ, ಇದೆಲ್ಲ ಜನಗಳು ಮತ ಕೊಟ್ಟಿದ್ದಾರೆ, ಅವ್ರ ಅಧಿಕಾರ ಇದೆ, ಅವ್ರು ನಡೆಸ್ತೀನಿ. ನನಗೆ ನಿಮಗೆ ಉದಾಹರಣೆ ಹೇಳಿದಂಥದ್ದು ಇವರ ಅಕ್ರಮಗಳು ಏನೇನಿದ್ದಾವೆ ಅಂತಕ್ಕಂಥದ್ದು. DCC ಬ್ಯಾಂಕ್ನಲ್ಲಿ ಇನ್ಶೂರೆನ್ಸಿಂದ ಇದ್ದು ಬಿಟ್ಟಿಲ್ಲ, ಎಲ್ಲ ತಿನ್ಕೊಂಡಿದ್ದಾರೆ. ಹೇಳ್ತಾ ಇದ್ರು ನಮ್ಮ ಸರ್ಕಾರ ನಾವು ಶಾಸಕರಾಗಿದ್ದಾಗ, BJP ಗೌರ್ಮೆಂಟ್ ಇದ್ದಾಗ ಮನ್ಮೂಲ್ನಲ್ಲಿ ಬಹಳ ಆಗಿದೆ ಅಂತ. ಇವರೇ 3 ವರ್ಷ ಆಯ್ತಲ್ಲ, ಇವ್ರದ್ದೇ ಬಾಡಿ ಇದೆಯಲ್ಲ, ಯಾಕೆ ತನಿಖೆ ಮಾಡಿಸಿಲ್ಲ, ಯಾಕೆ ಯಾರನ್ನೂ ಕಂಡುಹಿಡ್ದಿಲ್ಲ ಇನ್ನೂ? ಪಾಪ ನಮ್ಮ ರಾಮಚಂದ್ರ ಕಷ್ಟಪಟ್ಟು ಕಳ್ತನ ಹಿಡಿದು ಹಾಕಿದರೆ ಅವ್ರ ಮೇಲೆ ಆಪಾದನೆ ಮಾಡೋಕ್ಕೆ ಶುರು ಮಾಡಿದ್ರು. ಇವ್ರದ್ದೇ ಇದೆಯಲ್ಲ, ಈಗ ತನಿಖೆ ಮಾಡಿ ಹಿಡೀಲಿ, ಅದು ಯಾರ್ಯಾರು ಮಾಡಿದ್ರು ಅಂತ. ಯಾಕೆ ಮಾಡ್ತಾ ಇಲ್ಲ ಇನ್ನೂ? ಈ ಪರಿಸ್ಥಿತಿ. ಆದರೆ ನಾನಿವತ್ತು ಪಾಪ ಆತನ ಹುಟ್ಟದಬ್ಬ ಇವತ್ತಿರಬೇಕು, ನಾವು ಶುಭಾಶಯ ಕೋರಬೇಕಾಗಿತ್ತು. ಆದರೂ ಸಹ ನಾನು ಈ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.